ನಾಳೆ ನಡೀತಾ ಇರೋ ದೆಹಲಿನಲ್ಲಿ ನಡೀತಾ ಇರುವಂಥ ಒಂದು ಬೃಹತ್ ಸಮಾವೇಶಕ್ಕೆ ದೇಶದ ಎಲ್ಲ ಭಾಗದಿಂದನೂ ಕೂಡ ಬರ್ತಾ ಇರೋದು ಒಂದು ದೊಡ್ಡ ವಿಶೇಷ. ಏಕೆ ಅಂತ ಅಂದರೆ ಈ ಆಂದೋಲನ ಎಲ್ಲಿ ಇದು ಕರ್ನಾಟಕದಿಂದ ಪ್ರಾರಂಭ ಆಯಿತು, ವೋಟ್ ಚೋರಿ, ಇದು ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ಒಂದು ದೊಡ್ಡ ಆಂದೋಲನವಾಗಿ ಹೊರಹೊಮ್ಮಿ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಿಂದ ಪ್ರಾರಂಭ ಮಾಡಿದ್ವಿ ನಾವು. ಈ ಹಂತಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಮಾಡುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಬಿಗಿನಿಂಗಲ್ಲಿ. ಅದರಲ್ಲಿ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ ಸುಮಾರು 1,48,00,000 ಸಿಗ್ನೇಚರ್ ಮಾಡೋದ್ರ ಮುಖಾಂತರ ಸಾರ್ವಜನಿಕರು ಮುಂದೆ ಬಂದು ಈ ವೋಟ್ ಚೋರಿ ಆಗಿರೋದು ನಿಜ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಅಷ್ಟೂ ಜನ ಮುಂದೆ ಬಂದು ಒಂದು ಏನು ಆ ಸಿಗ್ನೇಚರ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು BJP ಏನು ನಡೆದಿದೆ ಅದು ಇಡೀ ದೇಶದಲ್ಲಿ ವೋಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬರ್ತಾ ಇರೋದು ನಿಜ ಅನ್ನೋದನ್ನು ಪ್ರೂವ್ ಮಾಡಿರೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತೇನು ಕರ್ನಾಟಕ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದೆ, ಸನ್ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮತ್ತು ಸುರ್ಜೇವಾಲ್ ಅವರ ಒಂದು ಮುಖಂಡತ್ವದಲ್ಲಿ, ಸೊ ಇವತ್ತು ರಾಹುಲ್ ಗಾಂಧಿಯವರ ಒಂದು ಈ ಆಂದೋಲನಕ್ಕೆ ಇವತ್ತು ನಾವು ಮಾಡಿದಂಥ ಒಂದು ಸಿಗ್ನೇಚರ್ ಕ್ಯಾಂಪೇನು ಇಡೀ ದೇಶದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಕರ್ನಾಟಕ 1,48,00,000 ವೋಟರ್ನ ಇದನ್ನ ಸಿಗ್ನೇಚರ್ ಕ್ಯಾಂಪೇನ್ ಮಾಡೋದ್ರ ಮುಖಾಂತರ ಮೊದಲ ಸ್ಥಾನದಲ್ಲಿ ನಾವಿದ್ದೀವಿ ನಾವು. ಇವತ್ತು ಏನಿದೆ, ನಾಳೆ 14ನೇ ತಾರೀಕು ಇವತ್ತು ರಾಮಲೀಲಾ ಮೈದಾನದಲ್ಲಿ ನಡೀತಾ ಇರುವಂಥ ಇವತ್ತು ಬೃಹತ್ ರ್ಯಾಲಿಗೆ ಕರ್ನಾಟಕದಿಂದನೇ ಸುಮಾರು 4,500ದಿಂದ 5,000 ಜನ ವಾಲಂಟ್ರಿಯಾಗಿ ಅವರಾಗಿ ಬರ್ತಾ ಇದ್ದಾರೆ. ಈಗಾಗಲೇ ನಾವು KPCC ವತಿಯಿಂದ ಎಲ್ಲ ನಮ್ಮ ಆಫೀಸ್ ಬೇರರ್ಸ್ ಎಲ್ಲ ಇಲ್ಲಿ ನಮ್ಮ ಜೊತೆಲಿದ್ದಾರೆ. ಎಲ್ಲರೂ ಸೇರಿ ನಾವು ಮುಂಚೆನೇ ಬಂದು ಈಗಾಗಲೇ 2 ದಿವಸ ಮುಂಚೆನೇ ನಮ್ಮ ಜೊತೆಯಲ್ಲಿ ಬಂದು ಎಲ್ಲ ಇಲ್ಲಿ ರೂಮ್ ಮಾಡೋದಿರ್ಬೋದು, ಪ್ರತಿಯೊಂದು KPCCಯಿಂದ ನಮ್ಮ ಅಧ್ಯಕ್ಷರು ಆದೇಶದ ಮೇರೆಗೆ DK ಶಿವಕುಮಾರ್ ಅವರು ಹೇಳಿದ್ರು, ಯಾರೇ ಬಂದ್ರು ಕರ್ನಾಟಕದಿಂದ ಅವ್ರಿಗೆ ರೂಮ್ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು, ಅವ್ರನ್ನ ರ್ಯಾಲಿಗೆ ಕರ್ಕೊಂಬರೋದು ಡೆಲ್ಲಿಯಿಂದ ಕರ್ಕೊಂಬರೋಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿರೋ ಕಾರಣಕ್ಕೆ ನಾವು PCCಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಲ್ಲಿ ನಾವು ಸುಮಾರು 1,500 ರೂಮ್ಗಳನ್ನ ಮಾಡೋದ್ರ ಮುಖಾಂತರ ಒಂದು 3,000ದಿಂದ 4,000 ಜನನ ಅಕಾಮಿಡೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ.